Okay, look here. So we have considered a bar magnet which is placed in a uniform magnetic field, and M be the strength of the bar magnet, sorry, strength of the pole of the bar magnet, and 2L be the length of the bar magnet. Now whenever we place this bar magnet inside the magnetic field, uniform magnetic field, it is going to experience two equal and opposite forces at its poles, right? That force is, look here, F is equal to MB. Right? Then because of the two equal and opposite forces, the bar magnet starts twisting, rotating. Then the torque acting on a bar magnet due to the magnetic field, tau is equal to, this is product of magnitude of either force, magnitude of either force, magnitude ಎಷ್ಟು the force in the M into B, and perpendicular distance between the two forces. Perpendicular distance ಎಷ್ಟು the two forces middle perpendicular distance ಬೇಕು ನನಗೆ. ಸೊ ಇಲ್ಲೊಂದು ಡಾಟೆಡ್ ಲೈನ್ ಡ್ರಾ ಮಾಡ್ಕೋತೀನಿ. ಓಕೆ, ಸೊ ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ, and here I'll name this point as a P and N. NP is the perpendicular distance between the two forces, and here theta is the angle made by the axis of the bar magnet with the direction of external magnetic field. Okay, right? So ಈಗ ಇಲ್ಲಿ ನಾನು, so just to call it as equation number 1, sin theta is equal to opposite, that is NP divided by opposite divided by hypotenuse, that is 2L. NP divided by 2L. Okay, ಈಗ NP is equal to, so NP is equal to 2L sin theta ಆಯಿತು. ಇದನ್ನ ಈಕ್ವೇಶನ್ ನಂಬರ್ 1 ಒಳಗಡೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಇಸ್ ಇಟ್ ಕ್ಲಿಯರ್? ಓಕೆ, ಈಕ್ವೇಶನ್ ನಂಬರ್ 1 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗತ್ತ, ಟೋ ಇಸ್ ಈಕ್ವಲ್ ಟು M into B, right? M into B, NP ಜಾಗದೊಳಗ 2L sin theta. ಸೊ ಇಲ್ಲಿ ನೋಡ್ರಿ, M ಅಂದ್ರೇನು, ಇಟ್ ಈಸ್ ದ ಪೋಲ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್. 2L ಅಂತಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ವಾಟ್, ದ ಟೂ ಪೋಲ್ಸ್. ಹೌದಾ? 2L ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪೋಲ್ಸ್. ನೆನಪು ಮಾಡ್ಕೊಡ್ರಿ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ನಾಗ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಇಂಟು ದ ಸಪ್ರೇಷನ್ ಬಿಟ್ವೀನ್ ಟೂ ಚಾರ್ಜಸ್, Q ಇಂಟು 2A ಅಂದ್ರೆ ಏನು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಹಾಗಾದ್ರೆ M ಇಂಟು 2L ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ರೈಟ್? ಸೊ ದಟ್ ಈಸ್ ಮ್ಯಾಗ್ನೆಟಿಕ್ ಮೂಮೆಂಟ್, M ಇಂಟು 2L ಅಂದ್ರೆ. ಸೊ ಕ್ಯಾಪಿಟಲ್ M ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ, ಸೊ MB sin theta, which will gives the torque acting due to the magnetic field. So in vector form, vector tau is equal to vector M cross vector B. ಸೊ 3 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರ್ತದೆ. ಡಿಸ್ಕ್ರಿಪ್ಷನ್ ನೋಟ್ಸ್ನಾಗ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ ನಾನು, ಒಂದ್ಸತಿ ನೋಡ್ಕೊಡ್ರಿ. ಡಿಸ್ಕ್ರಿಪ್ಷನ್ ಬರೆದು ಇವು ಸ್ಟೆಪ್ಸ್ ಬರೆದ್ರಿ ಅಂತಂದ್ರೆ 3 ಮಾರ್ಕ್ಸ್ ಕೇಳಿರ್ತಾನ. derive an expression for torque acting on a bar magnet kept in a uniform magnetic field ಅಂತ ಹೇಳಿ. Okay, next, so this is the torque due to magnetic field. Now the torque due to moment of inertia, one more
ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಕೆಳಗೆ ತಗೊಂಡು ಹೋಗಿರ್ತಲ್ಲ, ದಟ್ ಈಸ್ ಟಾರ್ಕ್ ಡ್ಯೂ ಟು ಮೂಮೆಂಟ್ ಆಫ್ ಇನರ್ಷಿಯಾ. ದಟ್ ಈಸ್ ಟೋ ಈಸ್ ಈಕ್ವಲ್ ಟು ಐ ಇಂಟು ಆಲ್ಫಾ. ಇಲ್ಲಿ ಐ ಅಂತಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ, ಆಲ್ಫಾ ಅಂತಂದ್ರೆ ಆಂಗ್ಯುಲರ್ ಎಕ್ಸಲರೇಷನ್. So the torque due to moment of inertia and the torque due to uniform magnetic field both are equal but opposite in direction. So that's why ನಾನು ಏನು ತಗೊಂತೀನಿ ಇಲ್ಲಿ, so call this as equation number 2 and this as equation number 3. Both are equal and opposite. So that's why I alpha is equal to minus mb sin theta. ಮೈನಸ್ ಯಾಕೆ ಬಂತು? ಯಾಕಂದ್ರೆ ಎರಡು ಟಾರ್ಕ್ ಈಕ್ವಲ್ ಅಂಡ್ ಅಪೋಸಿಟ್ ಇರ್ತಾವೆ. ಅಪೋಸಿಟ್, ಬಿಕಾಸ್ ಆಫ್ ಅಪೋಸಿಷನ್ ವಿ ನೀಡ್ ಟು ಟೇಕ್ ಹಿಯರ್ ದ ಮೈನಸ್ ಸಿಂಬಲ್. ಓಕೆ, ದೆನ್ ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಎಂ ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಐ. ನೋಡ್ರಿ, ಇಲ್ಲಿ ಡಿಫ್ಲೆಕ್ಷನ್ ಐತಲ್ಲ, ಡಿಫ್ಲೆಕ್ಷನ್ ಆಫ್ ದ ಬಾರ್ ಮ್ಯಾಗ್ನೆಟ್ ಏನು ಈ ಥರ ಡಿಫ್ಲೆಕ್ಟ್ ಆಗ್ತಿರ್ತದಲ್ಲ, ಸೊ ದ ಆಂಗಲ್ ಆಫ್ ಡಿಫ್ಲೆಕ್ಷನ್ ವಿಲ್ ಬಿ ವೆರಿ ಮಚ್ ಲೆಸ್. ಅಂದ್ರೆ ಈ ಥೀಟಾ ವ್ಯಾಲ್ಯೂ ಬಹಳಷ್ಟು ಸಣ್ಣದಿರ್ತದೆ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ದೆನ್ ಫಾರ್ ಸ್ಮಾಲ್ ಆಂಗಲ್ಸ್ ಸೈನ್ ಥೀಟಾ ವಿಲ್ ಬಿ ಟೇಕನ್ ಆಸ್ ಥೀಟಾ. ಸೊ ಸೈನ್ ಥೀಟಾನ ಏನು ಮಾಡ್ತೀವಿ ನಾವು? ಥೀಟಾ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ನೋಟ್ಸ್ನ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ, ಅದನ್ನ ಒಂದ್ಸತಿ ನೋಟ್ಸನ್ನ ನಿಮ್ಮ ನೋಟ್ಬುಕ್ ಒಳಗೆ ಬರ್ಕೊಳ್ರಿ. ಓಕೆ, ಸೊ ಎಂ ಬಿ ಥೀಟಾ. ಯಾಕೆ ಥೀಟಾ ಬಂತು? ಬಿಕಾಸ್ ದ ಡಿಫ್ಲೆಕ್ಷನ್ ಆಂಗಲ್ ಥೀಟಾ ಈಸ್ ವೆರಿ ಮಚ್ ಲೆಸ್. ಫಾರ್ ದ ಸ್ಮಾಲರ್ ಆಂಗಲ್ ಸೈನ್ ಥೀಟಾ ಆರ್ ವಾಟ್ ಎವರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಟ್ಯಾನ್ ಥೀಟಾ ಆಗಿರ್ಬೋದು, ಕಾಸ್ ಥೀಟಾ ಆಗಿರ್ಬೋದು, ನಾವು ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಎಲಿಮಿನೇಟ್ ಮಾಡಿ ಆಂಗಲ್ ಅಷ್ಟ ಇಟ್ಕೋತೀವಿ. ರೈಟ್? ಸೊ ಆ್ಯಂಡ್ ಲಾಸ್ಟ್ ಇಯರ್ ವಿ ಹ್ಯಾವ್ ಸ್ಟಡೀಡ್ ದ ಆಂಗ್ಯುಲರ್ ಇಲ್ಲಿ ನೋಡ್ರಿ, ಆಲ್ಫಾ ಅಂದ್ರೇನು? ಆಂಗ್ಯುಲರ್ ಎಕ್ಸಲರೇಷನ್. ಲಾಸ್ಟ್ ಟೈಮು ಆಸಿಲೇಷನ್ ಚಾಪ್ಟರ್ನಾಗ ಆಂಗ್ಯುಲರ್ ಎಕ್ಸಲರೇಷನ್ ಎ ಈಸ್ ಈಕ್ವಲ್ ಟು, ನೆನಪದ, ಎ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ವಾಯ್ ಅಂತ ಪ್ರೂವ್ ಮಾಡಿದ್ವಿ. ರೈಟ್? ಸೊ ವಾಯ್ ಅನ್ನೋದು ಏನಲ್ಲೇ? ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಬಟ್ ಇಲ್ಲಿ ನಾವು ಏನು ತೊಗೊಂಡಿವಿ? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ತೊಗೊಂಡಿವಿ. ಸೊ ವಾಯ್ ಜಾಗದಾಗ ಏನು ಹಾಕೋಬೇಕು? ಥೀಟಾ. ಸೊ ಜಸ್ಟ್ ಕಂಪೇರ್ ಮಾಡಾಕತ್ತೀವಿ ನಾವು. So angular acceleration in case of the particle executing simple harmonic motion, the acceleration will be written like this. Okay, A is equal to minus omega square into y. ಈ ಥರ ಬರ್ಕೋತೀವಿ. ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ here the bar magnet is executing simple harmonic motion. So that's why the angular acceleration of the bar magnet will be taken as alpha is equal to minus omega square y ಜಾಗದಾಗ ಏನು ತಗೋತೀನಿ ನಾನು? ಥೀಟಾ. ಸೊ ನಾವು ಈಕ್ವೇಟ್ ದೀಸ್ ಟು. ಇಲ್ಲೊಂದು ಆಲ್ಫಾ ವ್ಯಾಲ್ಯೂ ಐತಿ, ಇಲ್ಲಿಗೊಂದು ಜನರಲ್ ಫಾರ್ಮುಲಾ ಹಾಕಿವಿ ನಾವು, ಎರಡನ್ನೂ ಈಕ್ವೇಟ್ ಮಾಡಿದ್ವಿ ಅಂತಂದ್ರೆ, ಸೊ ಲುಕ್ ಹಿಯರ್, ಒಮೆಗಾ ಸ್ಕ್ವೇರ್ ಮೈನಸ್ ಒಮೆಗಾ ಸ್ಕ್ವೇರ್ ಕಾಣ್ತದೆ, ಮೈನಸ್ ಒಮೆಗಾ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ mb theta divided by I. ನೋಡ್ರಿ, ಮೈನಸ್ ಮೈನಸ್ ಹೋಗ್ತದ, ಥೀಟಾ ಥೀಟಾ ಹೋಗ್ತೈತಿ. ಸೊ ದೆನ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು mb divided by I. ಸೊ ಈಗ ಈ ಫಾರ್ಮುಲಾದಿಂದ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಸ್ಟ್ರೆಂತ್ ಆಫ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ವಿ ಯೂಸ್ ಟು ಎಕ್ಸರ್ಟ್ ಟಾರ್ಕ್ ಆನ್ ಅ ಬಾರ್ ಮ್ಯಾಗ್ನೆಟ್. ಹೆಂಗ? ಈ ಬಿ ಇಲ್ಲೇ ಇರಲಿ, ಮಿಕ್ಕಿದ್ವನ್ನ ಈ ಕಡೆ ತೊಗೊಂಬರ್ರಿ. ಒಮೆಗಾ ಸ್ಕ್ವೇರ್ ಐ ಡಿವೈಡೆಡ್ ಬೈ ಎಂ, ಒಮೆಗಾ ಸ್ಕ್ವೇರ್ ಐ ಡಿವೈಡೆಡ್ ಬೈ ಎಂ ಅಂತ ಹೇಳಿ. ಹೌದಾ? ಸೊ ಒಮೆಗಾ ಅಂತಂದ್ರೆ ಏನಿಲ್ಲ, 2πf. ಒಮೆಗಾ ಮೀನ್ಸ್ 2πf. ಸೊ ಒಮೆಗಾ ಸ್ಕ್ವೇರ್ ಅಂದ್ರೆ ಡೈರೆಕ್ಟ್ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿಬಿಡುತ್ತೆ ನೋಡ್ರಿ. 2πf ಹೋಲ್ ಸ್ಕ್ವೇರ್ ಅಂತಂದ್ರೆ 4π ಸ್ಕ್ವೇರ್ f ಸ್ಕ್ವೇರ್ I ಡಿವೈಡೆಡ್ ಬೈ m ಅಂತ ಹೇಳಿ. ಹೌದಾ? ಸೊ f ಅಂತಂದ್ರೇನು? 1/t. t ಅಂದ್ರೆ ಟೈಮ್ ಪೀರಿಯಡ್. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ b is equal to 4π ಸ್ಕ್ವೇರ್. ನೆಕ್ಸ್ಟ್ f ಸ್ಕ್ವೇರ್ ಐತಲ್ಲ, ಅದನ್ನ ಬಿಡ್ರಿ, ಬಿಕಾಸ್ f is equal to 1/t, f square is equal to
1/t² ಡಿನಾಮಿನೇಟರ್ನಾಗ ಬರ್ತದ. ಓಕೆ.